ಹಲೋ ಫ್ರೆಂಡ್ಸ್, ಥ್ರೆಡ್ ವೇವ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸಾರಿ ಕುಚ್ಚು ಹಾಕೋಕ್ಕಿಂತ ಮುಂಚೆ ಏನೆಲ್ಲ ಪಾಯಿಂಟ್ಸ್ ನೋಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಆಗ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಸಾರಿ ಕುಚ್, ಸಾರಿ ಗೊಂಡೆ ಆರ್ ಟಾಸಲ್ ಅಂತಾನು ಕರೀತಾರೆ. ಈಗ ಸಿಲ್ಕ್ ಥ್ರೆಡ್ನ ಉಪಯೋಗಿಸ್ಕೊಂಡು ಹೇಗೆ ಕಲರ್ ಕಾಂಬಿನೇಷನ್ ಮಾಡೋದಂತ ನೋಡೋಣ. ನಾನಿಲ್ಲಿ ಈ ಸಾರಿನ ತೊಗೊಂಡಿದ್ದೀನಿ. ಮೊದಲಿಗೆ ಸಾರಿಯ ಮೈ ಬಣ್ಣ, ಸೆರಗು, ಬಾರ್ಡರ್ ಯಾವ ಬಣ್ಣದಲ್ಲಿದೆ ಮತ್ತು ಸಾರಿಯನ್ನು ಯಾವ ಝರಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್, ನಾನು ತಗೊಂಡ ಸಾರಿಯಲ್ಲಿ ಸಿಲ್ವರ್ ಝರಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಕುಚ್ಚು ಕಟ್ಟುವಾಗ ಸಿಲ್ವರ್ ಝರಿ ತೊಗೋಬೇಕು. ನಾನು ತಗೊಂಡ ಸಾರಿಯಲ್ಲಿ ಯಾವುದೇ ಬಾರ್ಡರ್ ಇಲ್ಲ, ಪ್ಲೇನ್ ಇದೆ. ಹಾಗಾಗಿ ನಾನಿಲ್ಲಿ ಯಾವುದೇ ಬಾರ್ಡರ್ ನೋಡೋ ಅವಶ್ಯಕತೆ ಇಲ್ಲ. 3 ಕಲರ್ನ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಕೈ ಬ್ಲೂ, ಪಿಂಕ್, ವೈಟ್. ಅದ್ರ ಜೊತೆಗೆ ಸಾರಿಗೆ ಮ್ಯಾಚ್ ಆಗೋ ಹಾಗೆ ಸಿಲ್ವರ್ ಝರಿ ತೊಗೊಂಡಿದ್ದೀನಿ. ಕೆಲವು ಗೊಂಡೆ ಫೋಟ್ನ ಹಾಕ್ತಿದ್ದೀನಿ, ಜಸ್ಟ್ ಐಡಿಯಾಕ್ಕೋಸ್ಕರ ನೋಡ್ಕೋಬೋದು. ನೆಕ್ಸ್ಟ್ ಸಾರಿ ಸೆರಗನ್ನ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಸಾರಿಗಿಂತ 2-3 ಇಂಚ್ ಗ್ಯಾಪ್ ಬಿಟ್ಟು ಜಿಗ್ಜ್ಯಾಗ್ ಸ್ಟಿಚ್ ಮಾಡಿಸ್ಬೇಕು. ಕೆಲವರು ಸಾರಿಯ ದಾರವನ್ನು ಯೂಸ್ ಮಾಡಿಕೊಂಡು ಕುಚ್ಚು ಹಾಕೋದನ್ನು ಇಷ್ಟಪಡ್ತಾರೆ. ಆಗ ಜಿಗ್ಜ್ಯಾಗ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಈ 2 ಫೋಟೋದಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬಹುದು. ಕುಚ್ಚು ಹತ್ತಿರದಲ್ಲಿ ಇದ್ದರೆ ಹೇಗೆ ಕಾಣಿಸುತ್ತೆ, ದೂರದಲ್ಲಿ ಇದ್ದರೆ ಹೇಗೆ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ನಾವು ಮಾಡಬೇಕಾಗಿದ್ದು ದಾರ ಸುತ್ತೋದು. ಅದು ಹೇಗಂತ ನೋಡೋಣ. ಬಿಗಿನರ್ಸ್ ಮೊದಲು ಕಲಿಯುವಾಗ ಬುಕ್ ಆರ್ ರಟ್ಟನ್ನು ಯೂಸ್ ಮಾಡಿಕೊಂಡು ಕಲಿಬೋದು. ಇದೆಲ್ಲ ಕಷ್ಟ ಏನಿಲ್ಲ, ಈಸಿನೇ ಇದೆ. ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ವಿಂಡೋಯಿಂದ ವಿಂಡೋಗೆ ಆರ್ 2 ಚೇರ್ ಇಟ್ಟು ಚೇರಿಂದ ಚೇರಿಗೆ ಸುತ್ಕೋಬೋದು. ಇದರಿಂದ ದಾರದ ಎಳೆಗಳು ಉದ್ದ ಸಿಗುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಕುಚ್ಚು ಕಟ್ಟೋಕ್ಕೆ ಎಷ್ಟು ದಾರದ ಎಳೆಗಳು ಬೇಕು ಅಂತ ನಾವು ಡಿಸೈನ್ ನೋಡಿ ಡಿಸೈಡ್ ಮಾಡಬೇಕು. ಕಡೆ ಪಕ್ಷ 50ರಿಂದ 60 ಎಳೆಗಳಾದರೂ ಬೇಕಾಗುತ್ತೆ. ಗೊಂಡೆ ಹಾಕುವಾಗ ಸಾರಿ ಮೇಲೆ ಭಾರದ ವಸ್ತು ಇಟ್ಟು ಗೊಂಡೆ ಹಾಕಬೇಕು. ಫಾರ್ ಎಕ್ಸಾಂಪಲ್, ಭಾರದ ಪಿಲ್ಲೋ, ಬುಕ್, ಹೀಗೆ ಯಾವುದಾದ್ರೂ ಓಕೆ. ನಾನಿಲ್ಲಿ ಒಂದು ಐರನ್ ಪೀಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಕವರ್ ಸುತ್ತಿ ಗಮ್ ಟೇಪ್ ಹಾಕಿದ್ದೀನಿ. ಇದರಿಂದ ಸಾರಿಗೆ ಯಾವುದೇ ಕಲೆ ಆಗೋದಿಲ್ಲ. ಭಾರದ ವಸ್ತು ಯೂಸ್ ಮಾಡುವಾಗ ಕಾಲಿಗೆ ಬೀಳದ ಹಾಗೆ ಜಾಗ್ರತೆ ಮಾಡಬೇಕು. ಆ್ಯಂಡ್ ಗೊಂಡೆ ಕಟ್ಟುವಾಗ ನಾವು ಸಾರಿನ ಉಲ್ಟಾ ಇಟ್ಟು ಗೊಂಡೆ ಹಾಕಬೇಕು. ಆಗ ಫ್ರಂಟಿಂದ ನೋಡುವಾಗ ಗೊಂಡೆ ನೀಟಾಗಿ ಕಾಣಿಸುತ್ತೆ. ಈ ಎಲ್ಲ ಮಾಹಿತಿಗಳು ನಿಮಗೆ ಯೂಸ್ ಆಗ್ಬೋದಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಮಾಡಿ ಅಂತ ಹೇಳುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.